ಏನ್ ಗುರು, ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರು ಈ ರೀತಿ ಬೆಂಡೆತ್ತಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡಗೆ ಬೇಕಿತ್ತ ಇದು ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಅಶ್ವಿನಿ ಅವರು ಊಟ ಬಿಟ್ಟು ಎಮೋಷನಲ್ ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ. ಸೊ ಇದರಿಂದಾಗಿ ಸುದೀಪ್ ಸರ್ಗೂ ಕೂಡ ಕೋಪ ಬರುತ್ತೆ. ಕರೆಕ್ಟ್ ಆಗಿ ಉಸ್ತುವಾರಿಯನ್ನ ಮಾಡ್ತಾ ಇಲ್ಲ. ಜೊತೆಗೆ ಅಲ್ಲಿ ರೂಲ್ ಬುಕ್ ನಲ್ಲಿ ಕರೆಕ್ಟ್ ಆಗಿ ಬರ್ದಿರ್ತಾರೆ, ಅದನ್ನು ಸಹ ನೋಡ್ಬೇಕು, ಅದನ್ನು ಕೂಡ ಫಾಲೋ ಮಾಡಿಲ್ಲ. ಮತ್ತೆ ಯಾಕೆ ಈ ರೀತಿ ಹಠ ಮಾಡ್ಬೇಕು, ಜೊತೆಗೆ ಊಟ ಬಿಡುವಂತದ್ದು ಯಾರಿಗೋಸ್ಕರ ಊಟ ಬಿಟ್ಟಿದ್ದು, ಯಾತಕ್ಕಾಗಿ ಊಟ ಬಿಟ್ಟಿದ್ದು, ಊಟ ಬಿಟ್ಟಿದ್ರಿಂದ ಏನಾದ್ರೂ ಈಗ ಪ್ರಯೋಜನ ಆಯ್ತಾ ಎನ್ನುವಂತ ಒಂದು ಮಾತನ್ನ ಕಿಚ್ಚ ಸುದೀಪ್ ಅವರು ಕೇಳಿದಂತ ಟೈಮ್ ಅಲ್ಲಿ ಅಶ್ವಿನಿ ಅವರಿಗೆ ಮಾತೇ ಇಲ್ಲ, ಮಾತೆ ಬರ್ತಾ ಇಲ್ಲ. ಸೈಲೆಂಟ್ ಆಗಿ ಸೀರಿಯಸ್ ಆಗಿ ನೋಡ್ತಾ ಕುತ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೂ ಕೂಡ ಗೊತ್ತಾಗ್ತಾ, ಒಂದು ರೀತಿಯಲ್ಲಿ ಚೆಕ್ ಮೇಟ್ ರೀತಿಯ ಪ್ರಶ್ನೆ ಕೇಳಿದರೆ ಸುದೀಪ್ ಸರ್ ಅವರು. ಹೌದು, ಸುದೀಪ್ ಸರ್ ಅಷ್ಟೇನೆ ಪ್ರತಿ ವಾರ ಅದಕ್ಕೆ ಹೇಳೋದು ಕಿಚ್ಚನ ಪಂಚಾಯತ್ ಎಷ್ಟು ಇಂಪಾರ್ಟೆಂಟ್ ಅಂತ. ವಾರದಲ್ಲಿ ಏನೇ ಜಗಳ ಆಗಿರ್ಬೋದು, ಏನೇ ನಡೆದಿದ್ರು ಕೂಡ ಮನಸ್ತಾಪ, ಭಿನ್ನಾಭಿಪ್ರಾಯ, ಮತ್ತೆ ಟಾಸ್ಕ್ ವಿಚಾರದಲ್ಲಿ ಕೆಲವೊಂದಿಷ್ಟು ತಪ್ಪುಗಳಾಗಿರ್ಬೋದು, ಅವ್ರು ನಡೆದುಕೊಳ್ಳುವಂತ ರೀತಿ ಎಲ್ಲದನ್ನು ಕೂಡ ತಿದ್ದಿ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟು ಮುಂದಿನ ವಾರ ನಡಿ ನೀನು ಚೆನ್ನಾಗಿ ಆಡು ಅಂತ ಬೆನ್ತಟ್ಟಿ ಕಳಿಸುವಂತ ಒಂದು ಕಾರ್ಯಕ್ರಮ ಆಗಿರುತ್ತೆ, ಎಪಿಸೋಡ್ ಆಗಿರುತ್ತೆ ಕಿಚ್ಚನ ಪಂಚಾಯಿತಿ. ಸೊ ಅದಕ್ಕಾಗಿ ಇವತ್ತು ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ. ಸುದೀಪ್ ಸರ್ ಅವರು ಸಖತ್ತಾಗಿ ಬೆಂಡಿತಿದ್ದಾರೆ, ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಾನೇನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನಗೆ ಅದಕ್ಕೂ ಏನ್ ಸಂಬಂಧ ಇಲ್ಲ, ನೀವು ಆ ರೀತಿ ತಪ್ಪು ಮಾಡಿದ್ದೀರಾ, ಆ ರೀತಿ ಮಾಡಬಾರ್ದು ಅಂತ ಸುದೀಪ್ ಸರ್ ಅವರು ಬುದ್ಧಿ ಮಾತುಗಳನ್ನು ಕೂಡ ತಿಳಿಸ್ತಾರೆ. ನಾನು ಮಕ್ಕಳದಂಗೆ ಹೇಳ್ತೀನಿ, ಡೈರೆಕ್ಟ್ ಆಗಿ ಹೇಳ್ತೀನಿ, ಸ್ಟ್ರೈಟ್ ಆಗಿ ಹೇಳಿದ್ದೀನಿ, ನನಗೇನು ಅದರಲ್ಲಿಂದ ಏನ್ ಪ್ರಯೋಜನ ಇಲ್ಲ ಹಾಗೆ ಹೀಗೆ ಅಂತ ಸುದೀಪ್ ಸರ್ ಅವರು ಕೂಡ ಒಳ್ಳೆ ಮಾತುಗಳನ್ನ ಆಡ್ತಾರೆ. ನಿಜವಾಗ್ಲೂ ಇವರ ಮಾತುಗಳು ಕರೆಕ್ಟ್ ಆಗೇ ಇದೆ, ಅಭಿಮಾನಿಗಳು ಸಹ ಮೆಚ್ಚಿಕೊಂಡಿದ್ದಾರೆ ಸುದೀಪ್ ಸರ್ ಅವರ ಮಾತುಗಳನ್ನ ಕೇಳಿ. ಸಖತ್ತಾಗಿ ಒಂದು ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಅಶ್ವಿನಿ ಅವರಿಗೆ. ಯಾಕೆ ಆ ರೀತಿ ಊಟ ಬಿಟ್ಟು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಬೇಕು ಅಂತ.